ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ತುಂಬಾ ಟೇಸ್ಟಿಯಾಗಿ ಇರುವಂತಹ ಪಂಪ್ಕಿನ್ ಅಥವಾ ಸಿಹಿ ಕುಂಬಳಕಾಯದಲ್ಲಿ ಪಾಸ್ತಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಈ ಪಾಸ್ತಾನ ಕುಂಬಳಕಾಯಿ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಪ್ರೆಷರ್ ಕುಕ್ಕರ್. ಅದಕ್ಕೆ ಒಂದು ದೊಡ್ಡ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಕುಂಬಳಕಾಯಿ ಒಂದು ಕಾಲು ಭಾಗದಷ್ಟು, ದೊಡ್ಡ ಕುಂಬಳಕಾಯಲ್ಲಿ ಕಾಲು ಭಾಗದಷ್ಟು ಕುಂಬಳಕಾಯಿ, ಅರೌಂಡ್ 150 ಆರ್ 200 ಗ್ರಾಮ್ಸ್ ಅಷ್ಟು ಕುಂಬಳಕಾಯಿ ತೊಗೊಂಡು ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ಪ್ರೆಷರ್ ಕುಕ್ ಮಾಡ್ಕೊತಿದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ನೀವು ತಿನ್ನೋದಾದರೆ. ಇದನ್ನು ಸಾಫ್ಟಾಗಿ ಪ್ರೆಷರ್ ಕುಕ್ ಮಾಡ್ಕೋಬೇಕಾಗುತ್ತೆ. ಒಂದು 3-4 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ತಣ್ಣಗಾದಮೇಲೆ ಇದರಲ್ಲಿರೋ ನೀರು ಸಮೇತನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ತುಂಬ ಸಾಫ್ಟಾಗಿದ್ದಷ್ಟು ಪಾಸ್ತಾ ತುಂಬ ಕ್ರೀಮಿಯಾಗಿ ಚೆನ್ನಾಗಿ ಒಳ್ಳೆ ಟೆಕ್ಸ್ಚರ್ ಇರೋ ಹಾಗೆ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಸಾಫ್ಟಾಗಿ ಸ್ಮೂತಿ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೋತಿದ್ದೀನಿ, ಹಾಗೆ ತುಪ್ಪ ಸಹಿತ ಹಾಕ್ಕೋತಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗ್ತಾ ಬಂದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಿದ್ದೀನಿ. ನೀವು ಜಸ್ಟ್ ಬೆಣ್ಣೆ ತುಪ್ಪ ಯಾವುದಾದ್ರೂ ಒಂದನ್ನಾದರೂ ಬಳಸ್ಬೋದು, ಅದು ಯಾವುದೂ ಇಲ್ಲಾಂದರೆ ಎಣ್ಣೆ ಬೇಕಿದ್ರೂ ಬಳಸ್ಬೋದು. ನಂತರ ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಈ ಪಂಪ್ಕಿನ್ ಪೇಸ್ಟನ್ನು ಹಾಕ್ಕೋತಿದ್ದೀನಿ. ನಂತರ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಎಲ್ಲದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಜಸ್ಟ್ 1 ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ. ಡಾಮಿನೋಸಲ್ಲಿ ಕೊಟ್ಟಿರ್ತಾರಲ್ವ, ಅದು ಜಸ್ಟ್ 1 ಪ್ಯಾಕೆಟ್ ಅಷ್ಟು ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಆರಿಗೆನೋ ಎಷ್ಟು ಬೇಕಿದ್ರೂ ಹಾಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಪುಟ್ಟ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಖಾರ ಸ್ವಲ್ಪ ಹಾಕೋತೀನಿ. ಹಾಗೆ ಆರಿಗೆನೋ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕೋತಿದ್ದೀನಿ. ಸ್ವಲ್ಪ ನೀಟಾಗಿ ಕುದಿಯೋವರೆಗೂ ಇದನ್ನು ಕಲಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಇವಾಗ ಆಲ್ರೆಡಿ ರೆಡಿಯಾಗಿರೋಂಥ ಪಾಸ್ತಾ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ ಎಷ್ಟು ಉದ್ರುದ್ರಾಗಿ ಬೇಯಿಸ್ಕೊಂಡಿದ್ದೀನಿ. ಜಸ್ಟ್ ಪಾಸ್ತಾ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಗೆ ಲೈಟಾಗಿ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಪಾಸ್ತಾ ಹಾಕಿದಾಗ ಈ ರೀತಿಯಾಗಿ ಮಿಕ್ಸ್ ಆಗೋದೇ ಇಲ್ಲ, ಜಸ್ಟ್ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪಾಸ್ತಾ ಹಾಕ್ಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಕಲಿಸ್ತಾನೆ ಇರಬೇಕಾಗತ್ತೆ. ಇವಾಗ ನೋಡಿ ಮಿಕ್ಸ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಚೀಸ್ ಹಾಕ್ತಿದ್ದೀನಿ. ಚೀಸ್ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನಾವಿಲ್ಲಿ ಯಾವುದೇ ರೀತಿಯಾದಂಥ ಹಿಟ್ಟು ಅಥವಾ ಫ್ಲೋರ್ ಏನೂ ಬಳಸಿಲ್ಲ ಅಲ್ವಾ, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಏನನ್ನೂ ಬಳಸಿಲ್ಲ. ಹಾಗಾಗಿ ಚೀಸ್ ಹಾಕ್ತಿದ್ದೀನಿ. ಇವಾಗ ಚೀಸ್ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಹಾಗೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊತಿದ್ದೀನಿ. ಹಾಲು ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ಚೀಸ್ ಅಥವಾ ಹಾಲು ಯಾವುದು ಬೇಡ ಅನ್ನೋದಾದರೆ ಡೈರೆಕ್ಟಾಗಿ ಇದನ್ನು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಈ ಪಂಪ್ಕಿನ್ ಪೇಸ್ಟ್ ಇರುತ್ತಲ್ವ ಅದರಲ್ಲೇ ನೀವು ಪಾಸ್ತಾನ ಬೇಯಿಸ್ಕೋಬೋದು. ಆಲ್ರೆಡಿ ಬೆಂದಿದೆ, ಜಸ್ಟ್ ಹೊಂದ್ಕೋಬೇಕಷ್ಟೆ. ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು 3-4 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ಇನ್ನೊಂದು ಸ್ವಲ್ಪ ಆರಿಗೆನೋ ಹಾಕೋತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನಾನಿಲ್ಲಿ ಖಾರಕ್ಕೆ ಏನೂ ಹಾಕಿಲ್ಲ ಅಲ್ವಾ, ಹಾಗಾಗಿ ಆರಿಗೆನೋ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಹಾಕೋತಿದ್ದೀನಿ. ಲಾಸ್ಟ್ಗೆ ಗಾರ್ನಿಷಿಗೆ ಸ್ವಲ್ಪ ಚೀಸನ್ನು ಸೇರಿಸ್ಕೊತೀನಿ. ತುಂಬಾ ರುಚಿಯಾಗಿರುವಂತಹ ಕ್ರೀಮಿಯಾಗಿರುವಂತಹ ಅದರಲ್ಲೂ ಆರೋಗ್ಯಕರವಾದಂತಹ ಸಿಹಿ ಕುಂಬಳಕಾಯಿ ಅಥವಾ ಪಂಪ್ಕಿನ್ ಪಾಸ್ತಾ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೂ ಸುಲಭ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾರ್ಮಲ್ ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಟೈಮಲ್ಲಿ ಈ ಡಿಫ್ರೆಂಟ್ ಆಗಿರುವಂತಹ ಪಾಸ್ತಾ ರೆಸಿಪಿನ ಖಂಡಿತವಾಗ್ಲೂ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬಾ ಈಸಿ ಕೂಡ ಅಲ್ವಾ ಮಾಡೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ದರೆ ಪೇಜ್ ಫಾಲೋ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, happy cooking, happy eating, take care, bye bye, and thank you so much for watching this video.